ಪ್ಯುಬಾರ್ಕಿ ಅಥವಾ ಆ ಭಾಗದಲ್ಲಿ ಕೂದಲು ಬರುವುದೂ ಸಹ ಪ್ರಾಯ ಬರುವ ಒಂದು ಮುನ್ಸೂಚನೆ. ಆದರೆ ಮನುಷ್ಯ ಆದಿಮ ಸ್ಥಿತಿಯಿಂದ ಈ ನಾಗರಿಕಗೊಂಡ ಸ್ಥಿತಿಗೆ ಬರ್ತಾ ಇರುವಾಗ ಸಾಧಾರಣವಾಗಿ ಅವರು ಚಲನೆಯಿಂದ ರೆಸ್ಟ್ ತಗೊಳ್ಳುವಾಗ ಅವರು ಕೂರ್ತಾ ಇದ್ದಿದ್ದು ಗವಿಗಳಲ್ಲಿ, ಬಂಡೆಗಳಲ್ಲಿ, ಆ ಥರದ ಸ್ಥಳಗಳಲ್ಲೇ ಕೂರ್ತಾ ಇದ್ದಿದ್ದರಿಂದ ಒಳಭಾಗಕ್ಕೆ ಸೀದಾ ಆ ಹೊರಗಣ ರಫ್ ಸರ್ಫೇಸ್ ಇದೆಯಲ್ಲ ಅದು ತಾಗಬಾರ್ದು ಅಂತ ಕುಷನ್ ಥರದ ಎಫೆಕ್ಟ್ ಕೊಡೋಕ್ಕೆ ಅಂತ ಆ ಲೇಬಿಯಾ ಮಿನೋರಾ ಅನ್ನುವ ಫ್ಯಾಟ್ ತುಂಬಿಕೊಂಡಿರುವಂತಹ ಭಾಗ ರೂಪುಗೊಂಡಿರೋದು ಅಂತ ಹೇಳ್ಬೋದು. ಕ್ಲೈಟೋರಿಸ್ ಅಂತ ಹೇಳಿದ್ನಲ್ಲ, ಭಗಾಂಕುರ ಅಂತಲೂ ಹೇಳ್ತಾರೆ, ಬೇರೆ ಬೇರೆ ಇದರಿಂದ ಕರಿಬೋದು. ಅದು ಒಂದು ಹೆಣ್ಣು ತುರೀಯಾವಸ್ಥೆಯನ್ನು ತಲುಪಲಿಕ್ಕೆ ಅಥವಾ ಲೈಂಗಿಕ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಮಾಡುವಂತಹ ಒಂದು ಪುಟ್ಟ ಅಂಗ. ಹಾಯ್, ನಾನು ಡಾಕ್ಟ್ರಕ್ಕ ಮತ್ತೆ ನಿಮ್ಮ ಹತ್ರ ಮಾತಾಡೋಣ ಅಂತ. ಕೆಲವು ಸಲ ಹೇಳ್ತಾ ಒಂದು ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಒಂದು ಅವಸರದಲ್ಲಿ ಕೆಲವೊಂದು ವಿಚಾರಗಳು ಒಂಚೂರು ತಪ್ಪು ಹೋಗ್ಬಿಟ್ಟಿರುತ್ತೆ. ಆದರೆ ಈ ಅನುಪಮ ಇದ್ದಾಳಲ್ಲ ಒಳಗಡೆ, ಅವಳು ಸುಮ್ಮನೆ ಬಿಡಲ್ಲ. ಅದನ್ನು ಮರ್ತುಬಿಟ್ಟಿದೆಯಾ, ಹೇಳೇ ಇಲ್ಲ. ಹಾಗಾಗಿ ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ನಾವು ಬಿಟ್ಟಿರೋ ಒಂದೆರಡು ವಿಚಾರನ ಮಾತಾಡಲೇಬೇಕು. ಒಂದನೇದಾಗಿ ನಾವು ಸಂತಾನೋತ್ಪತ್ತಿ ಅಂಗಾಂಗಗಳು ಅಂತ ನೋಡಿದ್ವಿ. ಮಹಿಳೆಯರ ಸಂತಾನೋತ್ಪತ್ತಿ ಅಥವಾ ಪ್ರಜನನ ಅಂಗಗಳು ಯಾವ್ಯಾವುದು, ಗರ್ಭಕೋಶ, ಡಿಂಬನಾಳ, ಅಂಡಾಶಯ, ಸ್ತನಭಾಗ, ಅದನ್ನೆಲ್ಲ ನೋಡಾಯಿತು. ಆದರೆ ಅವೆಲ್ಲ ಒಳಗಣ ಸಂತಾನೋತ್ಪತ್ತಿಗೆ ಸಹಾಯವಾಗುವ ಒಳಗಣ ಅಂಗಗಳು, ಅಂದರೆ ಇಂಟರ್ನಲ್ ಜೆನೈಟಾಲಿಯ. ಅದೇ ರೀತಿ ಹೊರಗಣ ಅಂಗಗಳು ಸಹ ಇರ್ತವೆ, ಅಂದರೆ ದೇಹದ ಹೊರಭಾಗದಲ್ಲಿ ಇರುವಂತಹ ಸಂತಾನೋತ್ಪತ್ತಿ ಅಥವಾ ಲೈಂಗಿಕತೆಗೆ ಸಹಾಯ ಆಗುವಂತಹ ಭಾಗಗಳು. ತಮಾಷೆ ಅಂದರೆ ಅವು ಹೆಣ್ಣು ದೇಹದ ಹೊರಗಡೆ ಇದ್ದರೂ ಸಹ ಅಥವಾ ಪುರುಷರ ದೇಹದ ಹೊರಗಡೆ ಇದ್ದರೂ ಸಹ ಅದನ್ನು ಗುಪ್ತಾಂಗಗಳು ಅಂತ ಕರೀತಾರೆ. ಅವು ಗುಪ್ತವಾಗಿ ಹೊಟ್ಟೆ ಒಳಗಿಲ್ಲ, ಅವು ದೇಹದಿಂದ ಹೊರಗಡೆ ಇರೋದೆ, ಅವು ಗುಪ್ತಾಂಗಗಳಲ್ಲ. ಅವು ನಾವು ಯಾಕೆ ಗುಪ್ತಾಂಗಗಳು ಅಂತ ಕರಿತಾ ಇದ್ದೀವಿ ಅಂದರೆ, ನಾವು ಅದನ್ನು ಕಾಣದಂಗೆ ಮುಚ್ಚಿಟ್ಕೊಂಡು ಅದನ್ನು ಗುಪ್ತಾಂಗಗಳು ಅಂತ ಕರೆದುಬಿಟ್ಟಿದ್ದೀವಿ. ಈ ಗುಪ್ತಾಂಗಗಳ ಭಾಗದ ಒಂದು ಸಣ್ಣ ಅನಟಾಮಿಕಲ್ ವಿವರಣೆ, ಅಂದರೆ ಶಾರೀರಿಕ ರಚನೆ ಮತ್ತು ಕಾರ್ಯಚಟುವಟಿಕೆಯ ಒಂದು ಸಂಕ್ಷಿಪ್ತ ವಿವರಣೆ ಒಂದು ಸ್ವಲ್ಪ ತಿಳ್ಕೊಳ್ಳೋದು ಮುಂದೆ ಹೋಗೋಕ್ಕಿಂತ ಮುಂಚೆ ತುಂಬ ಅಗತ್ಯ ಅಂತ ನನಗನ್ಸುತ್ತೆ. ನಾವು ಮಹಿಳೆಯ ದೇಹದ ಗುಪ್ತಾಂಗ ಅಥವಾ ಹೊರಗಣ ಪ್ರಜನನ ಅಂಗಗಳು ಅಂತ ತಗೊಂಡ್ರೆ, ಎರಡು ಕಾಲುಗಳ ಅಥವಾ ಎರಡು ತೊಡೆ ಸಂಧಿಯ ಮಧ್ಯದ ಒಂದು ಟ್ರಯಾಂಗ್ಯುಲರ್ ಸ್ಪೇಸ್, ಅಂದರೆ ಒಂದು ತ್ರಿಕೋನಾಕಾರದ ಆಕಾರದ ಭಾಗದಲ್ಲಿ ಆ ಎಲ್ಲವೂ ಇರ್ತವೆ ಅಂತ ಹೇಳ್ಬೋದು. ಸೊ ತೊಡೆಗಳ ನಡುವಿನ ಆ ತ್ರಿಕೋನಾಕಾರದ ಭಾಗದಲ್ಲಿ, ಅಥವಾ ನಾವು ಗುಪ್ತಾಂಗ, ಗುಹ್ಯ ಅಂಗಗಳು ಅಂತ ಯಾವುದನ್ನು ಕರಿತೀವೋ ಅದರ ಮೇಲ್ಭಾಗದಲ್ಲಿ ಇರುವಂಥದ್ದು ಮಾನ್ಸ್ ಪ್ಯೂಬಿಸ್ ಅಂತ. ಅಂದರೆ ಅಲ್ಲಿ ಫ್ಯಾಟ್ ಅಥವಾ ಕೊಬ್ಬಿನ ಒಂದು ಅಂಶ ಶೇಖರ ಆಗಿರುತ್ತೆ ಮತ್ತು ಅದರ ಮೇಲೆ ಕೂದಲುಗಳು ಬೆಳೀತವೆ. ಇದನ್ನು ನಾವು ಹಿಂದಿನ ಸರಣಿಯ ಹಿಂದಿನ ಎಪಿಸೋಡಲ್ಲಿ ನೋಡಿದ್ದೀವಿ. ಪ್ಯುಬಾರ್ಕಿ ಅಥವಾ ಆ ಭಾಗದಲ್ಲಿ ಕೂದಲು ಬರುವುದೂ ಸಹ ಪ್ರಾಯ ಬರುವ ಒಂದು ಮುನ್ಸೂಚನೆ ಅಂತ. ಸೊ ಈ ಮಾನ್ಸ್ ಪ್ಯೂಬಿಸ್ ಅಂತ ಆ ಮೇಲ್ಭಾಗವನ್ನು ಕರೀತಾರೆ. ಅಲ್ಲಿ ಹೆಚ್ಚಿನ ಕೊಬ್ಬಿನಂಶ ಇರುತ್ತೆ ಮತ್ತು ಆ ಕೊಬ್ಬಿನಂಶ ಇರುವ ಚರ್ಮದ ಮೇಲ್ಗಡೆ ಅದು ಸ್ವಲ್ಪ ಹಾರ್ಮೋನ್ ಸೆನ್ಸಿಟಿವ್ ಚರ್ಮ ಆಗಿರೋದ್ರಿಂದ ಯಾವಾಗ ಪ್ರಾಯ ಬರಲಿಕ್ಕೆ ಶುರುವಾಗುತ್ತೋ ಆವಾಗ ಕೂದಲು ಬೆಳೆಯೋಕ್ಕೆ ಶುರುವಾಗುತ್ತೆ. ಅದಕ್ಕಿಂತ ಮುಂಚೆನೂ ಸಹ ಅಲ್ಲಿ ಕೂದಲು ಇರುತ್ತೆ. ಅದನ್ನು ವೆಲ್ಲಸ್ ಹೇರ್ಸ್ ಅಂತ ಕರೀತಾರೆ. ಅಂದರೆ ಸಣ್ಣ ಮಕ್ಕಳಲ್ಲಿ ಮೈ ಮೇಲೆಲ್ಲ ಹೇಗೆ ಇರುತ್ತೋ ಹಾಗೆ ರೇಷ್ಮೆಯಷ್ಟು ನಯಸಾದ, ನುಣುಪಾದ, ತೆಳುವಾದ ಕೂದಲು ಆ ಭಾಗದಲ್ಲೂ ಇರುತ್ತೆ. ಆದರೆ ಯಾವಾಗ ಹೆಣ್ಣಿನ ದೇಹದ ಒಳಗೆ, ಗಂಡಿನ ದೇಹದೊಳಗೂ ಸಹ ಅದೇ ರೀತಿ ಯಾವಾಗ ಪ್ರೌಢ ವಯಸ್ಸಿಗೆ ಬರುವ ಬೆಳವಣಿಗೆಗಳು ಶುರುವಾಗ್ತಾವೋ, ಹಾರ್ಮೋನ್ಗಳು ಬಿಡುಗಡೆ ಆಗೋಕ್ಕೆ ಶುರುವಾಗ್ತಾವೋ ಆವಾಗ ಬೇರೆ ರೀತಿಯ ಕೂದಲ ಬೆಳವಣಿಗೆ ಶುರುವಾಗುತ್ತೆ. ಅದು ಮಾನ್ಸ್ ಪ್ಯೂಬಿಸಿನ ಭಾಗದಲ್ಲಿ ಅಂತ ಹೇಳ್ಬೋದು. ಅದರ ಮುಂದಿನ ಇನ್ನೊಂದು ಸ್ವಲ್ಪ ವಿವರವಾಗಿ ನಂತರ ಬೇಕಾದರೆ ನಾವು ನೋಡ್ಬೋದು. ಆ ಮಾನ್ಸ್ ಪ್ಯೂಬಿಸಿನ ಕೆಳಭಾಗದಲ್ಲಿ ಒಂದು ಕ್ಲೈಟೋರಿಸ್ ಅನ್ನುವ ಒಂದು ಪುಟ್ಟ ಅಂಗ ಇದೆ. ಕ್ಲೈಟೋರಿಸ್ ಅನ್ನುವಂಥದ್ದು ತುರೀಯಾವಸ್ಥೆ ಅಂತ ಹೇಳ್ತಾರಲ್ಲ, ಅಥವಾ ಹೆಣ್ಣು ಸುಖವನ್ನು, ದೈಹಿಕ ಅಥವಾ ಲೈಂಗಿಕ ಸುಖವನ್ನು ಅನುಭವಿಸಲಿಕ್ಕೆ ಕಾರಣ ಆಗಿರುವಂತಹ ಒಂದು ಸಣ್ಣ ಅಂಗ ಕ್ಲೈಟೋರಿಸ್. ಇದು ಗಂಡಿನಲ್ಲಿರುವ ಶಿಶ್ನಕ್ಕೆ ಸರಿಸಮಾನ ಆಗಿರುವಂತಹ ಒಂದು ಅಂಗ. ಆ ಪುಟ್ಟ ಕ್ಲೈಟೋರಿಸ್ಸಿನ ತುಂಬ ಹೊರಭಾಗ, ಅದನ್ನು ನಾವು ಗ್ಲ್ಯಾನ್ಸ್ ಅಂತ ಕರಿತೀವಿ, ಅದು ಮಾತ್ರ ಹೊರಗಡೆ ಕಾಣೋ ಹಂಗಿರುತ್ತೆ. ಆ ಕ್ಲೈಟೋರಿಸ್ಸಿನ ಮೇಲ್ಭಾಗ ಏನಿದೆಯೋ ಅದು ಚರ್ಮದಿಂದ
ಫೋಲ್ಡಿಂದ ಮಡಿಕೆಯಾಗಿರುತ್ತೆ. ಆ ಕ್ಲೈಟೋರಿಸ್ಸಿನ ಒಳಗಡೆ ಸ್ಪಂಜಿನಂತಹ ಕಾರ್ಪೊರಾ ಸ್ಪಾಂಜಿಯೋಸ, ಕಾರ್ಪೊರಾ ಕೆವರ್ನೋಸ, ಸ್ಪಾಂಜಿಯೋಸ ಇರುತ್ತೆ. ಅದು ಲೈಂಗಿಕವಾಗಿ ಉದ್ರೇಕಗೊಂಡ ಸಮಯದಲ್ಲಿ ಅದಕ್ಕೆ ರಕ್ತ ನುಗ್ಗಿ ಅದು ಸ್ವಲ್ಪ ಹಿಗ್ಗಿ, ಅಂದರೆ ಉದ್ರೇಕಗೊಂಡ ಒಂದು ಪೊಸಿಷನ್ಗೆ ಅಥವಾ ಒಂದು ರೂಪಕ್ಕೆ, ಸ್ವರೂಪಕ್ಕೆ ಅದು ಬರುತ್ತೆ ಅಂತ ಹೇಳ್ಬೋದು. ಇದನ್ನು ನಾವು ಕ್ಲೈಟೋರಿಸ್ ಅಂತ ಕರಿತೀವಿ. ಸೊ ಈ ಟ್ರಯಾಂಗ್ಯುಲರ್ ಗುಹ್ಯಾಂಗಗಳ ಮೇಲ್ಭಾಗ ಮಾನ್ಸ್ ಪ್ಯೂಬಿಸ್, ಅದರ ಕೆಳಗಡೆ ಇರುವಂಥದ್ದು ಕ್ಲೈಟೋರಿಸ್. ಆ ಕ್ಲೈಟೋರಿಸ್ಸಿಂದ 2 ಚರ್ಮದ ಫೋಲ್ಡ್ಗಳು ಕೆಳಗಡೆ ಬರ್ತವೆ, 2 ಚರ್ಮದ ಮಡಿಕೆಗಳು. ಒಂದು ಚರ್ಮದ ಹೊರಮಡಿಕೆ, ಅದನ್ನು ನಾವು ಲೇಬಿಯಾ ಮೆಜೋರಾ ಅಂತ ಕನ್ನಡದಲ್ಲಿ ಮೆಡಿಕಲಿ ಕರಿತೀವಿ. ಅದರ ಕನ್ನಡದ ತತ್ಸಮಾನ ಪದಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಆಗಿರೋದ್ರಿಂದ ನಾನು ಅದನ್ನು ಹೇಳಕ್ಕೆ ಹೋಗ್ತಾ ಇಲ್ಲ. ಆ ಲೇಬಿಯಾ ಮೆಜೋರಾ ಅನ್ನುವಂಥದ್ದು ಎರಡೂ ಕಡೆ ಇರುವಂತಹ ಚರ್ಮದ ಒಂದು ಮಡಿಕೆ. ಈ ಮೆಜೋರಾ ಅನ್ನುವ ಹೊರಮಡಿಕೆ ಏನಿದೆಯೋ ಅದರಲ್ಲಿ ಹೆಚ್ಚು ಫ್ಯಾಟಿನ ಅಂಶ ಇದೆ, ಅಂದರೆ ಕೊಬ್ಬಿನ ಅಂಶ ಶೇಖರವಾಗಿರುವಂತಹ ಒಂದು ಮಡಿಕೆ, ಅದು ಲೇಬಿಯಾ ಮೆಜೋರಾ ಅನ್ನುವಂಥದ್ದು. ಅದು ತುಂಬ ಒತ್ತಡದಿಂದ ಒಳಗಿನ ಅಂಗಾಂಗಗಳನ್ನು ರಕ್ಷಿಸಲಿಕ್ಕೆ ಅಂತ ಮಾಡಿರುವಂತಹ ಒಂದು ಭಾಗ ಅಂತ ಹೇಳ್ಬೋದು. ಈಗ ನಾವೆಲ್ಲ ಬಟ್ಟೆಗಳನ್ನು ಹಾಕ್ಕೊಳ್ತೀವಿ, ಒಂದ್ರ ಮೇಲೊಂದು 2-3 ಪದರ ಬಟ್ಟೆನ ಹಾಕ್ಕೊಳ್ತೀವಿ ಮಡಿಕೆಗಟ್ಟಲೆ. ಮತ್ತು ಕೂರುವಾಗಲೂ ಏನು ಕಲ್ಲು ನೆಲದ ಮೇಲೆ, ಮಣ್ಣು ನೆಲದ ಮೇಲೆ ಸೀದಾ ಕೂತು ಬಿಡಲ್ಲ, ಕೆಳಗೆ ನಾವು ಒಂದು ಕುಷನ್ ಇಟ್ಕೊಂಡು ಕೂತ್ಕೊಳ್ತೀವಿ, ಒಂದು ಮೆತ್ತನೆಯ ಭಾಗದ ಮೇಲೆ ಕೂತ್ಕೊಳ್ತೀವಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಆದರೆ ಮನುಷ್ಯ ಆದಿಮ ಸ್ಥಿತಿಯಿಂದ ಈ ನಾಗರಿಕಗೊಂಡ ಸ್ಥಿತಿಗೆ ಬರ್ತಾ ಇರುವಾಗ ಸಾಧಾರಣವಾಗಿ ಅವರು ಚಲನೆಯಿಂದ ರೆಸ್ಟ್ ತಗೊಳ್ಳುವಾಗ ಅವರು ಕೂರ್ತಾ ಇದ್ದಿದ್ದು ಗವಿಗಳಲ್ಲಿ, ಬಂಡೆಗಳಲ್ಲಿ, ಮರದ ಕೆಳಗೆ, ಆ ಥರದ ಸ್ಥಳಗಳಲ್ಲೇ ಕೂರ್ತಾ ಇದ್ದಿದ್ದರಿಂದ ಒಳಭಾಗಕ್ಕೆ ಸೀದಾ ಆ ಹೊರಗಣ ರಫ್ ಸರ್ಫೇಸ್ ಇದೆಯಲ್ಲ ಅದು ತಾಗಬಾರ್ದು ಅಂತ ಕುಷನ್ ಥರದ ಎಫೆಕ್ಟ್ ಕೊಡೋಕ್ಕೆ ಅಂತ ಆ ಲೇಬಿಯಾ ಮಿನೋರಾ ಅನ್ನುವ ಫ್ಯಾಟ್ ತುಂಬಿಕೊಂಡಿರುವಂತಹ ಭಾಗ ರೂಪುಗೊಂಡಿರೋದು ಅಂತ ಹೇಳ್ಬೋದು. ಸೊ ಈ ಲೇಬಿಯಾ ಮಿನೋರದ ಮುಖ್ಯ ಕೆಲಸ ಏನು ಅಂತಂದರೆ ಒಳ ಅಂಗಗಳಿಗೆ ಒತ್ತಡ ಬೀಳದಂಗೆ ತಡೆಯುವ ಒಂದು ಕುಷನ್ ಆಗಿ ಕೆಲಸ ಮಾಡುವಂಥದ್ದು. ಈ ಲೇಬಿಯಾ ಮೆಜೋರಾ ಅನ್ನುವ ಫೋಲ್ಡಿನ ಒಳಗಡೆ ಲೇಬಿಯಾ ಮಿನೋರಾ ಎನ್ನುವ ತೆಳುವಾಗಿರುವ, ಎರಡೂ ಕಡೆ ತೆಳುವಾಗಿರುವ ಒಂದು ಚರ್ಮದ ಮಡಿಕೆ ಇದೆ. ಆ ತೆಳುವು ಚರ್ಮದ ಮಡಿಕೆ ಏನಿದೆ ಅದು ಸ್ವಲ್ಪ ಮುಚ್ಚಿದಂತಹ ಸ್ಥಿತಿಯಲ್ಲೇ ಇರುತ್ತೆ. ಆ ಲೇಬಿಯಾ ಮಿನೋರಾ ಅಥವಾ ತೆಳು ಚರ್ಮದ ಒಳಮಡಿಕೆ ಇದೆಯಲ್ಲ ಗುಪ್ತಾಂಗಗಳದ್ದು, ಅದರ ಕೆಲಸ ಏನು ಅಂತಂದರೆ ಅದರ ಒಳಗಡೆ ಇರುವಂತಹ ಎಲ್ಲ ರಂಧ್ರಗಳನ್ನು ಸೋಂಕಿನಿಂದ, ಇರಿಟೇಷನ್ನಿಂದ, ಒತ್ತಡದಿಂದ ಕಾಪಾಡುವಂಥದ್ದು. ಯಾಕೆಂದರೆ ಈ ಲೇಬಿಯಾ ಮಿನೋರಾ, ಲೇಬಿಯಾ ಮೆಜೋರಾ ಇದೆಯಲ್ಲ ಇದು ಹೊರಗಡೆಯಿಂದ ಮುಚ್ಕೊಂಡಿದೆಯಲ್ಲ, ಇದರ ಒಳಗಡೆ ಒಂದು ಬಾದಾಮಿ ಆಕಾರದ ಸ್ಪೇಸ್ ಇದೆ, ಅಂದರೆ ಅದನ್ನು ವೆಸ್ಟಿಬ್ಯೂಲ್ ಅಂತ ಕರೀತಾರೆ, ಅಂದರೆ ಆಲ್ಮಂಡ್ ಶೇಪ್ಡ್ ವೆಸ್ಟಿಬ್ಯೂಲ್ ಅಂತ. ಆ ವೆಸ್ಟಿಬ್ಯೂಲಿನ ಪ್ರಾಮುಖ್ಯತೆ ಏನು ಅಂತಂದರೆ ಬಹುತೇಕ ಹೊರ ರಂಧ್ರಗಳು ಆ ಭಾಗದಲ್ಲೇ ಇರ್ತವೆ. ಅಂದರೆ ನಾವು ಹೊರಗಿಂದ ಅದನ್ನು ಗಮನಿಸಿದರೆ ಕ್ಲೈಟೋರಿಸ್ ಅಂತ ನಾವು ಏನು ಹೇಳ್ತೀವೋ, ಕ್ಲೈಟೋರಿಸ್ಸಿನ ಜಸ್ಟ್ ಕೆಳಭಾಗದಲ್ಲಿ ಮೂತ್ರನಾಳದ ಓಪನಿಂಗ್ ಇರುತ್ತೆ. ಮೂತ್ರನಾಳದ ಓಪನಿಂಗಿಂದ ಒಂದು ಸ್ವಲ್ಪ ಕೆಳಗಡೆ ವೆಜೈನಲ್ ಓಪನಿಂಗ್ ಇರುತ್ತೆ, ಅಂದರೆ ಯೋನಿ ಭಾಗ ಏನಿದೆಯಲ್ಲ ಯೋನಿ ಭಾಗದ ಓಪನಿಂಗ್ ಇರುತ್ತೆ. ಮತ್ತು ಮೂತ್ರನಾಳ ಮತ್ತು ಯೋನಿ ಭಾಗದ ಓಪನಿಂಗ್ಗಳ ಮಧ್ಯ ಎರಡೂ ಕಡೆ ಸ್ಕಿನೆ ಗ್ರಂಥಿ ಅಂತ ಇರುತ್ತೆ, ಸ್ಕಿನೆ ಗ್ಲ್ಯಾಂಡ್ ಅಂತ ಇರುತ್ತೆ. ಈ ಸ್ಕಿನೆ ಗ್ಲ್ಯಾಂಡ್ ಸಹ ದೈಹಿಕವಾಗಿ ಅಥವಾ ಲೈಂಗಿಕ ಕ್ರಿಯೆ ನಡೆಸುವಾಗ ಕೆರಳುವ ಸ್ಥಿತಿಯಲ್ಲಿ ಸ್ರಾವವನ್ನು ಮಾಡುವಂಥದ್ದು, ಅಂದರೆ ಇಜಾಕ್ಯುಲೇಷನ್ಗೆ ಸಮನಾದ ದ್ರವವನ್ನು ಸೆಕ್ರೀಟ್ ಮಾಡುವಂಥದ್ದು. ಸೊ ಆ ಸ್ಕಿನೆ ಗ್ಲ್ಯಾಂಡಿನ ಓಪನಿಂಗು ಈ ಮೂತ್ರನಾಳ ಮತ್ತು ಯೋನಿಯ ಹೊರಗಣ ಭಾಗ ಏನಿದೆಯೋ ಅಲ್ಲಿ ಮೇಲ್ಗಡೆ ಎರಡೂ ಕಡೆ ಓಪನಿಂಗ್ ಇರುತ್ತೆ. ಮತ್ತು ಅದರಿಂದ ಒಂದು ಸ್ವಲ್ಪ ಕೆಳಗಡೆ ಬಂದರೆ ವೆಸ್ಟಿಬ್ಯೂಲಿನ ಒಂದು ಸ್ವಲ್ಪ ಕೆಳಭಾಗದಲ್ಲಿ ಯೋನಿಯ ಎರಡೂ ಕಡೆ ಕೆಳಗಡೆ ಬಾರ್ತುಲಿನ್ ಗ್ಲ್ಯಾಂಡ್ ಅಂತ ಅದರದ್ದು, ಅಂದರೆ ಒಂದು ಗ್ರಂಥಿ ಅದು ವೆಜೈನ ಅಥವಾ ಯೋನಿಯ ಒಳಭಾಗ ಒದ್ದೆ ಆಗಿರಬೇಕು ಅಥವಾ ಲೈಂಗಿಕ ಸಂಪರ್ಕದ ವೇಳೆ ಸ್ವಲ್ಪ ಲುಬ್ರಿಕೇಷನ್ ಇರಬೇಕು ಅಂತ ಅವೆಲ್ಲವೂ ದ್ರವವನ್ನು ಸ್ರವಿಸುವಂತಹ ಗ್ರಂಥಿಗಳು. ಈ ಬಾರ್ತುಲಿನ್ ಗ್ಲ್ಯಾಂಡ್ ಅನ್ನೋದೇನಿದೆಯೋ ಅದು ವೆಸ್ಟಿಬ್ಯೂಲಿನ ಕೆಳಭಾಗದಲ್ಲಿ ಅದರದ್ದು ಡಕ್ಟ್ ಓಪನಿಂಗ್ ಇರುತ್ತೆ. ಮೇಲ್ಗಡೆ ಸ್ಕಿನೆ ಗ್ಲ್ಯಾಂಡು, ಕೆಳಗಡೆ ಬಾರ್ತುಲಿನ್ ಗ್ಲ್ಯಾಂಡು, ಯುರೆತ್ರ ಅಥವಾ ಮೂತ್ರನಾಳ, ಅದರ ಕೆಳಗಡೆ ಯೋನಿಯ ವೆಜೈನ ಮತ್ತು ಯೋನಿಯನ್ನು ಮುಚ್ಚಿರುವಂತಹ ಯೋನಿಪೊರೆ. ಸೊ ಇದಿಷ್ಟು ಇರುವಂತಹ ವೆಸ್ಟಿಬ್ಯೂಲು
ಹೊರಗಣ ಸಂಪರ್ಕಕ್ಕೆ ತಕ್ಷಣ ಬಂದ್ಬಿಡಬಾರ್ದು ಅಥವಾ ಹೊರಗಣ ಇರಿಟೇಷನ್ ಒಂದೇ ಸಲ ಆಗಬಾರ್ದು ಅಂತ ಅದನ್ನು ಲೇಬಿಯಾ ಮಿನೋರಾ ಅನ್ನುವ ತೆಳು ಫೋಲ್ಡ್ ಒಳಗಿಂದ ಮುಚ್ಚಿರುತ್ತೆ. ಅದರ ಮೇಲ್ಗಡೆ ಲೇಬಿಯಾ ಮಿನೋರಾ ಅನ್ನುವ ಕೊಬ್ಬು ಭರಿತ ಒಂದು ಮಡಿಕೆ ಇದೆಯಲ್ಲ ಅದು ಹೊರಗಿಂದ ಮುಚ್ಚಿರುತ್ತೆ. ಇದು ಎಲ್ಲವುದೂ ಸಹ ಒಳಗಣ ಅಂಗಾಂಗಗಳನ್ನು, ಪ್ರಜನನ ಅಂಗಾಂಗಗಳನ್ನು ಹೊರಗಣ ಒತ್ತಡದಿಂದ ಕಾಪಾಡೋದು, ಹೊರಗಣ ಸೋಂಕಿನಿಂದ ಕಾಪಾಡೋದು, ಹೊರಗಣ ಇರಿಟೇಷನ್ನಿಂದ ಕಾಪಾಡೋಕ್ಕೆ ಅಂತ ಇದು ವಿಕಾಸದಲ್ಲಿ ತಲೆತಲಾಂತರದಿಂದ ಸಾವಿರಾರು ವರ್ಷಗಳಿಂದ ರೂಪುಗೊಂಡಿರುವಂತಹ ಒಂದು ಭಾಗ ಅಂತ ಹೇಳ್ಬೋದು. ಇದರ ಜೊತೆಗೆ ಒಂದು ವಿಚಾರನ ಹೇಳಬೇಕು. ನಾನು ಯಾವುದು ಕ್ಲೈಟೋರಿಸ್ ಅಂತ ಹೇಳಿದ್ನಲ್ಲ, ಭಗಾಂಕುರ ಅಂತಲೂ ಹೇಳ್ತಾರೆ, ಬೇರೆ ಬೇರೆ ಇದರಿಂದ ಕರಿಬೋದು. ಅದು ಒಂದು ಹೆಣ್ಣು ತುರೀಯಾವಸ್ಥೆಯನ್ನು ತಲುಪಲಿಕ್ಕೆ ಅಥವಾ ಲೈಂಗಿಕ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಮಾಡುವಂತಹ ಒಂದು ಪುಟ್ಟ ಅಂಗ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಕೆಲವೊಂದು ಆಫ್ರಿಕನ್ ಬುಡಕಟ್ಟುಗಳಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ, ಹುಡುಗಿ ಇನ್ನೂ ಸಣ್ಣ ಇರುವಾಗಲೇ, ಅಂದರೆ ಅವಳು ಪ್ರೌಢ ವಯಸ್ಕಳಾಗೋಕ್ಕಿಂತ ಮುಂಚೆನೇ ಫೀಮೇಲ್ ಸರ್ಕಮ್ಸಿಷನ್ ಅಂತ ಹೇಳ್ತಾರೆ. ಅಂದರೆ ಹೆಣ್ಣು ಮಕ್ಕಳಿಗೂ ಸಹ ಸುನ್ನ ರೀತಿಯ ಒಂದು ಕ್ರಿಯೆ ಮಾಡೋದು ಮುಂಚೆ ಚಾಲ್ತಿಯಲ್ಲಿತ್ತು. ಮುಂಚೆ ಅಷ್ಟೇ ಅಲ್ಲ, ಈಗಲೂ ಸಹ ಎಷ್ಟೊಂದು ಆಫ್ರಿಕನ್ ಬುಡಕಟ್ಟುಗಳಲ್ಲಿ ಮತ್ತು ಆಫ್ರಿಕನ್ ಅಲ್ಲದೆ ಇರುವ ಬೇರೆ ಬುಡಕಟ್ಟುಗಳಲ್ಲಿ ಇವತ್ತಿಗೂ ಸಹ ಚಾಲ್ತಿಯಲ್ಲಿದೆ ಅಂತ ಹೇಳ್ಬೋದು. ಅದರಲ್ಲಿ ಏನು ಮಾಡ್ತಾಯಿದ್ರು, ಮಗು ಪ್ರೌಢ ಆಗೋಕ್ಕಿಂತ ಮುಂಚೆನೇ, ಹುಡುಗಿ ಪ್ರೌಢ ಆಗೋಕ್ಕಿಂತ ಮುಂಚೆನೇ ಅವಳ ಕ್ಲೈಟೋರಿಸ್ ಇದೆಯಲ್ಲ, ಭಗಾಂಕುರದ ತುದಿ ಭಾಗ ಏನಿದೆಯಲ್ಲ ಅದನ್ನು ಕತ್ತರಿಸಿ, ಆ ಲೇಬಿಯಾ ಮಿಜೋರಾ ಮತ್ತು ಮಿನೋರಾ ಅನ್ನುವ 2 ಫೋಲ್ಡ್ ಇರುತ್ತೆ ಅಂತ ಹೇಳಿದ್ನಲ್ಲ, ಅದನ್ನೂ ಕತ್ತರಿಸಿ ಒಂದು ಗಾಯ ಮಾಡಿ, ಬ್ಲೇಡೋ ಕತ್ತಿನೋ ಏನೋ ಒಂದು ತಗೊಂಡು ಕತ್ತರಿಸಿ ಗಾಯ ಮಾಡಿ ಮೇಲಿಂದ ಕೆಳಗವರೆಗೆ ಹೊಲಿದು ಬಿಡೋದು. ಹೊಲಿಯೋದ್ರಲ್ಲಿ ಮೇಲ್ಗಡೆ ಒಂದು ಸಣ್ಣ ರಂಧ್ರ, ಅದವಳಿಗೆ ಮೂತ್ರ ಹೋಗಲಿಕ್ಕೆ ಬಿಡಬೇಕು ಅಂಥ ಒಂದು ಸಣ್ಣ ರಂಧ್ರವನ್ನು ಬಿಟ್ಟು ಆ ಇಡೀ ಭಾಗನ ಹೊಲಿದು ಬಿಡೋದು. ಅವಳಿಗೆ ಪ್ರತಿ ಸಲ ಮೂತ್ರಕ್ಕೆ ಹೋಗುವಾಗಲೂ ನೋವು. ಮತ್ತು ಈ ಒಂದು ಕ್ರಿಯೆ ಮಾಡುವಾಗ ಅದೇನು OTL ನಡೀತಿರಲಿಲ್ಲ, ಅದಕ್ಕೆ ಯಾರೂ ಅನಸ್ತಿಷ್ಯ ಕೊಡ್ತಿರಲಿಲ್ಲ, ಆಮೇಲೆ ಆ್ಯಂಟಿಬಯೋಟಿಕ್ ಕೊಡಲ್ಲ. ಎಲ್ಲೋ ಒಂದು ಕಡೆ ಎಲ್ಲ ಆ ಊರಿನ ಎಲ್ಲ ಹೆಣ್ಮಕ್ಳನ್ನ ತಗೊಂಡೋಗಿ ಅವ್ರ ಕಾಲು ಕೈ 4 ಜನ ಒತ್ತಿ ಹಿಡಿದು ಅವರ ಗುಪ್ತಾಂಗಗಳ ಕ್ಲೈಟೋರಿಸಿಂದ ಹಿಡಿದು ಕೆಳಗಿನವರೆಗೆ ಒಂದೊಂದು ಕಡೆ ಒಂದೊಂದು ಡಿಗ್ರಿ ಆಯಿತಾ. ಕೆಲವರು ಪೂರ್ತಿ ಮೇಲಿಂದ ಕೆಳಗೆ ಮೂತ್ರ ಬರಲಿಕ್ಕೆ ಒಂದು ಸಣ್ಣ ರಂಧ್ರ ಬಿಟ್ಟು ಎಲ್ಲ ಹೊಲಿದು ಬಿಡೋದು. ಈ ಹೊಲಿಯುವ ಹಿಂದಿನ ಉದ್ದೇಶ ಏನು ಅಂತಂದರೆ, ಯಾರೂ ಸಹ ಮದುವೆ ಆಗೋಕ್ಕಿಂತ ಮುಂಚೆ ಅವಳ ಬಾಳ ಸಂಗಾತಿಯಾದವನು, ಅಂದರೆ ಅವಳ ಮೇಲೆ ಹಕ್ಕಿರುವ ಬಾಳ ಸಂಗಾತಿ ಬಿಟ್ಟು ಬೇರೆ ಯಾರಿಗೂ ಸಹ ಲೈಂಗಿಕ ಸಂಪರ್ಕ ಸಾಧ್ಯ ಆಗಬಾರ್ದು. ಮತ್ತು ಅವಳಿಗೂ ಸಹ ಆ ಲೈಂಗಿಕವಾದ ಅರೌಸಲ್ ಅಂತ ನಾವೇನು ಹೇಳ್ತೀವಲ್ಲ, ಉನ್ಮಾದ ಅಥವಾ ಕೆರಳಿಸುವಿಕೆ ಇದೆಯಲ್ಲ, ಅದಕ್ಕೆ ಯಾವತ್ತೂ ಆ ಸಂವೇದನೆ ಅವಳಿಗೆ ಬರಬಾರ್ದು. ಸೊ ಹೆಣ್ಮಕ್ಳು ಮಾತು ಕೇಳೋ ಹಂಗೆ ಮಾಡಬೇಕು ಅಂದರೆ ಏನು ಮಾಡಬೇಕು, ಅವರು ಕ್ಲೈಟೋರಿಸನ್ನು ಕಟ್ ಮಾಡಿ ಹಾಕಬೇಕು. ಈ ಥರದ ಒಂದು ಯೋಚನೆಯಿಂದ ಫೀಮೇಲ್ ಜೆನೈಟಲ್ ಮ್ಯೂಟಿಲೇಷನ್ ಅಂತ ಕರೀತಾರೆ, ಇದನ್ನು FGM ಅಂತ ಕರೀತಾರೆ. ಇದನ್ನು ಬೇರೆ ಬೇರೆ ಡಿಗ್ರಿಗಳಲ್ಲಿ ಮಾಡ್ತಾನೇ ಬಂದಿದ್ದರು, ಈಗಲೂ ಸಹ ಒಂದು ಹಂತಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಹೇಳ್ಬೋದು. ಅಂಥ ಸನ್ನಿವೇಶದಲ್ಲಿ ಮದುವೆ ಆದವಾಗ ಮೊದಲ ರಾತ್ರಿಯಲ್ಲಿ ಆ ಹುಡುಗಿಯನ್ನು ಮದುವೆ ಆಗಿರುವ ಗಂಡು ಒಂದು ಚಾಕು ಇಟ್ಕೊಂಡು ಯಾವುದನ್ನು ಹೊಲಿದಿದ್ರಲ್ಲ ಆ ಹೊಲಿದಿರೋ ಭಾಗನ ಕೊಯ್ದು ಅವನು ಲೈಂಗಿಕ ಸಂಪರ್ಕನ ನೆರವೇರಿಸಬೇಕು. ಮೊದಲೇ ನೋವಿರುವಂಥ ಒಂದು ಸನ್ನಿವೇಶ, ಮೂತ್ರ ಬಿಟ್ಟು ಮತ್ತು ಎಷ್ಟೋ ಸಲ ಮುಟ್ಟಿನ ಸ್ರಾವ ಹೊರ ಹರಿಯುವಾಗಲೂ ಆ ಥರ ನೋವನ್ನು ಅನುಭವಿಸೋರು ಈಗ ಮತ್ತೆ ಅದನ್ನು ಕೊಯ್ದು ಮತ್ತೆ ಗಾಯ ಮಾಡಿ ನಂತರ ಬಾಳ ಸಂಗಾತಿ ಜೊತೆ ಗಂಡನ ಜೊತೆಗೆ ಒಂದು ಲೈಂಗಿಕ ಸಂಪರ್ಕ ಆಗಬೇಕು. ಅದು ಇಟ್ ಈಸ್ ವೆರಿ ಪೇನ್ಫುಲ್, ಅತ್ಯಂತ ನೋವಿನ ಸಂಗತಿ. ಅಂದರೆ ಹೆಂಗಸಿಗೆ ಲೈಂಗಿಕತೆ ಅಂದರೆ ದೂರ ಓಡೋಗಬೇಕು, ಬೇಡಪ್ಪ ಅನ್ನೋ ಹಂಗೆ ಆಗಬೇಕು. ಮತ್ತು ಅದನ್ನು ಅವಳು ಖುಷಿ ಪಡೋದಿರಲಿ, ಅದನ್ನು ಬಯಸಲೇಬಾರ್ದು. ಅನಿವಾರ್ಯವಾಗಿ ತನ್ನ ಜವಾಬ್ದಾರಿ ಅಂತ ತನ್ನ ಗಂಡನ ಜೊತೆಗೆ ಲೈಂಗಿಕ ಸಂಪರ್ಕ ಹೊಂದಬೇಕು. ಬಿಟ್ಟರೆ ಉಳಿದವರ ಜೊತೆಗೆ ಅವಳು ಅದನ್ನು ಯೋಚನೆನೂ ಮಾಡೋಕ್ಕಾಗಬಾರ್ದು. ಮತ್ತು ಅವಳಿಗೆ ಲೈಂಗಿಕ ಸುಖನ ಕೊಡುವಂತಹ ಆ ಕ್ಲೈಟೋರಿಸ್ ಅನ್ನುವ ಭಾಗ ಇದೆಯಲ್ಲ, ಅದೇ ಅವರು ತಲೆನ ಕೆಡಿಸೋದು, ಅಥವಾ ಅವರು ತುಂಬ ಜೋರಾಗೋ ಹಾಗೆ, ಬಜಾರಿ ಆಗೋ ಹಾಗೆ, ಅಥವಾ ಅವಿಧೇಯತೆ ತೋರಿಸೋ ಹಾಗೆ, ಅಥವಾ ವ್ಯಭಿಚಾರ ಮಾಡೋ ಹಂಗೆ ಮಾಡೋದು ಅದೇ ಅಂಗ ಅಂತ ಅದನ್ನೇ ಕತ್ತರಿಸುವಂತಹ ಒಂದು ಕ್ರಿಯೆ. ಇದರ ವಿರುದ್ಧವಾಗಿ ಸಾಕಷ್ಟು ದಿವಸದಿಂದ ಧ್ವನಿ ಹೇಳ್ತಾ ಇದೆ, ಕೇಳಿ ಬರ್ತಾ ಇದೆ.
ನೀವೆಲ್ಲರೂ ಈಗೆಲ್ಲ ಆನ್ಲೈನಿಗೆ ನೀವೆಲ್ಲ ಪರಿಚಿತ ಇರೋದ್ರಿಂದ ವಾರಿಸ್ ಡೆರಿ ಅನ್ನುವ ಒಬ್ಬ ಮಾಡೆಲ್, ಸೂಪರ್ ಮಾಡೆಲ್, ಅವಳದ್ದು ಮರುಭೂಮಿಯ ಹೂವಿನ ಕತೆ ಅನ್ನುವ ಅವಳ ಆತ್ಮಕತೆ ಕನ್ನಡಕ್ಕೆ ಸಹ ಅನುವಾದ ಆಗಿ ಬಂದಿದೆ. ಮತ್ತು ಅವಳ ಲೈಫ್ ಮೇಲ್ಗಡೆ ಒಂದು ಚಲನಚಿತ್ರ ಸಹ ರೂಪುಗೊಂಡಿದೆ. ಎಷ್ಟು ಕೋಟ್ಯಂತರ ಹೆಣ್ಮಕ್ಳು ಸಾವಿರಾರು ವರ್ಷಗಳಿಂದ ಬುಡಕಟ್ಟುಗಳಲ್ಲಿ, ಆಫ್ರಿಕಾದಲ್ಲಿ, ಬೇರೆ ಬೇರೆ ಕಡೆ ಎಷ್ಟು ಹೆಣ್ಮಕ್ಳು ಲೈಂಗಿಕತೆಯನ್ನು ಅತ್ಯಂತ ನೋವಿನಿಂದ, ಮತ್ತು ಮಗು ಹೆರುವ ಕ್ರಿಯೆನೂ ಸಹ ಅಷ್ಟು ಅತ್ಯಂತ ನೋವಿನಿಂದ ನಡೀತಾ ಇತ್ತು. ಮಗು ಹೆತ್ತ ಮೇಲೂ ಮತ್ತೆ ಹೊಲ್ದು ಬಿಡೋದು, ಮಗು ಹೆರುವಾಗ ದೊಡ್ಡ ಮಾಡ್ಕೊಳ್ಳೋದು, ಮಗು ಹೆತ್ಕೊಳ್ಳೆ ಎಲ್ಲ ಹೊಲ್ದು ಬಿಡೋದು. ಯಾವುದಕ್ಕೂ ಅನಸ್ತಿಷ್ಯನೂ ಇಲ್ಲ, ಯಾವುದಕ್ಕೂ ಆ್ಯಂಟಿಬಯೋಟಿಕ್ಕು ಇಲ್ಲ, ಔಷಧಗಳು ಇಲ್ಲ. ಕಾಡು ಸೊಪ್ಪಿನ ರಸ ತಂದರು, ಅಲ್ಲಿ ಮೆತ್ತಿದ್ರು. ಸೊ ಅತ್ಯಂತ ನೋವಿನಿಂದ ತಮ್ಮ ಲೈಂಗಿಕತೆಯನ್ನು, ಸಾಂಸಾರಿಕ ಜವಾಬ್ದಾರಿಯನ್ನು, ತಾಯ್ತನದಿಂದ ಕೋಟ್ಯಂತರ ಹೆಣ್ಣುಮಕ್ಕಳು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಸೊ ನಾವು ಒಂದು ಹೆಣ್ಣು ದೃಷ್ಟಿಕೋನದಿಂದ ನಾವು ಈ ಭಾಗಗಳನ್ನು, ಹೆಣ್ಣು ಅಂಗಗಳನ್ನು ನೋಡುವಾಗ ನಮಗೆ ಇಂಥ ವಿಚಾರಗಳೆಲ್ಲ ಬಂದೇ ಬರ್ತವೆ. ಈ ವಿಚಾರಗಳನ್ನು ನಾವು ತಿಳ್ಕೊಂಡಿರಬೇಕು. ಮತ್ತು ವಿಕಾಸ ಆಗ್ತಾ ಹೋದವಾಗ ಮನುಷ್ಯರು ಏನನ್ನು ಸಾಧಿಸ್ಕೊಂಡ್ರು, ಏನನ್ನು ಕಳ್ಕೊಂಡ್ರು ಅನ್ನೋದನ್ನು ನೋಡುವಾಗ, ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಏನನ್ನು ಕಳ್ಕೊಂಡ್ಲು, ಏನನ್ನು ಸಾಧಿಸಿದ್ಲು ಈ ವಿಕಾಸ ಅನ್ನುವ ಪ್ರಕ್ರಿಯೆಯಲ್ಲಿ ಅನ್ನೋದನ್ನು ನೋಡುವಾಗ ನಾವು ಇದೆಲ್ಲದನ್ನು ಗಮನಿಸಬೇಕಾಗುತ್ತೆ ಅಂತ ಕಾಣುತ್ತೆ. ಹಿಂದೆ ಹೆಣ್ಮಕ್ಳ ದೈಹಿಕ ರಚನೆ ಮತ್ತು ಅವ್ರು ಹೇಗೆ ಪ್ರೌಢವಯಸ್ಕರಾಗ್ತಾರೆ ಅಂತ ಹೇಳುವಾಗ ಕೆಲವರಿಂದ ಒಂದು ಪ್ರಶ್ನೆ ಕೇಳಿಬಂದಿತ್ತು. ಅದೇನು ಅಂತಂದರೆ, ಗುಪ್ತಾಂಗಗಳ ಮೇಲೆ ಇರುತ್ತಲ್ಲ, ಕೂದಲಿರುತ್ತಲ್ಲ, ಅದನ್ನು ಕ್ಲೀನ್ ಮಾಡ್ಕೋಬೇಕಾ, ಅಂದರೆ ಅದನ್ನು ತೆಗಿಬೇಕಾ, ಅದನ್ನು ಇಟ್ಕೊಳ್ಬೇಕಾ, ಯಾವುದು ಸರಿ ಅಂತ. ಇದು ಒಬ್ಬರಲ್ಲ, ಹಲವು ದಿಕ್ಕಿಂದ ಅವಾಗಿವಾಗ ಕೇಳ್ಕೊಂಡು ಬರುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಇದಕ್ಕೆ ಹೇಳಬೇಕು ಅಂದರೆ ನಿಖರವಾಗಿ ಒಂದೇ ಉತ್ತರ ಅಂತ ಇಲ್ಲ. ಕೆಲವರಿಗೆ ಏನನ್ಸುತ್ತೆ, ಅದು ಒಂದು ಸಹಜವಾಗಿ ಬೆಳೆದಿರುವಂತಹ ಒಂದು ಭಾಗ ಅಲ್ವಾ, ಹಾಗಾಗಿ ಈ ಸಹಜವಾಗಿ ಸೋಂಕಿನಿಂದ ಅಥವಾ ಹೊರಗಣ ಒತ್ತಡದಿಂದ ರಕ್ಷಣೆ ಮಾಡೋಕ್ಕೆ ಅಂತ ನಮ್ಮ ದೇಹ ನ್ಯಾಚುರಲಿ ತಾನೇ ಬೆಳೆಸಿರುವಂತಹ ಕೂದಲೇನಿದೆಯಲ್ಲ, ಅದು ತಲೆ ಕೂದಲಿರ್ಬೋದು, ಮತ್ತೊಂದಿರ್ಬೋದು. ಸೊ ಇದು ನೈಸರ್ಗಿಕವಾಗಿರೋದ್ರಿಂದ ಇದು ಇರಲಿ ಅನ್ನುವ ಭಾವನೆ ಕೆಲವರಲ್ಲಿದೆ. ವೈಜ್ಞಾನಿಕವಾಗಿ ಸಹ ಅದಿದ್ದರೆ ಅದರಿಂದ ಏನೂ ಸಮಸ್ಯೆ ಇಲ್ಲ. ಆದರೆ ಅದನ್ನು ನಾವು ಹೇಗೆ ತಲೆ ಕೂದಲು ಅಥವಾ ಗಡ್ಡನೋ ಮತ್ತೊಂದೋ ಬೇರೆ ಹೇಗೆ ನಾವು ಸ್ವಚ್ಛ ಮಾಡ್ಕೊಳ್ತೀವೋ, ಸ್ವಚ್ಛತೆಯ ಕಡೆಗೆ ಗಮನ ಕೊಟ್ಟರೆ ಅದು ಇರೋದ್ರಿಂದ ವೈಜ್ಞಾನಿಕವಾಗಿಯೂ ಸಹ, ಮೆಡಿಕಲಿನೂ ಸಹ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಮತ್ತು ಕೆಲವು ಸಮುದಾಯಗಳಲ್ಲಿ ಮತ್ತು ಕೆಲವು ಕುಲಗಳಲ್ಲಿ ಆ ಭಾಗದ ಕೂದಲನ್ನು ತೆಗೆಯೋದು, ಬರೀ ಆ ಭಾಗದಷ್ಟೇ ಅಲ್ಲ, ಬೇರೆ ಕೊಂಕಳಲ್ಲಿ ಬೆಳೆದಿರುವ ಕೂದಲಿರ್ಬೋದು, ಗುಪ್ತಾಂಗಗಳ ಸುತ್ತಲ ಕೂದಲಿರ್ಬೋದು, ಆ ಕೂದಲನ್ನು ತೆಗೆಯೋದು ಅದು ಸಹ ಸುನ್ನ ಅಂತ ಏನು ಹೇಳ್ತಾರಲ್ಲ, ಸರ್ಕಮ್ಸಿಷನ್ ಅಂತ ಏನು ಹೇಳ್ತಾರೆ, ಅದರ ಒಂದು ಭಾಗವೇ ಆಗಿದೆ. ಮತ್ತು ಅವರ ಅದಷ್ಟೇ ಅಲ್ಲದೆ ಬೇರೆ ಧಾರ್ಮಿಕ ಆಚರಣೆಗಳ ಭಾಗವಾಗಿ ಆ ಭಾಗದಲ್ಲಿ ಒಂದು ಕೂದಲಿಲ್ದಂಗೆ ನೋಡಿಕೊಂಡು ತಮ್ಮ ದೇಹನ ಸ್ವಚ್ಛವಾಗಿಟ್ಕೊಳ್ಳೋದು, ತಾನು ಇಂಥ ಅನುಯಾಯಿ ಅಂತ ಹೇಳ್ಕೊಳ್ಳೋದು ತುಂಬ ಅಗತ್ಯವಾಗಿದೆ. ಸೊ ಕೆಲವರು ಧಾರ್ಮಿಕ ಆಚರಣೆಗಳ ಸಲುವಾಗಿ ಆ ಭಾಗದ ಕೂದಲನ್ನು ಸಂಪೂರ್ಣವಾಗಿ ತೆಗಿಬೇಕು ಅಂತ ಬಯಸ್ತಾರೆ. ಮತ್ತು ಕೆಲವರಿಗೆ ಅದೊಂದು ಏನು ಹೇಳ್ತಾರೆ, ನೋಡುವ ಅಂದ ಚಂದ, ಅಥವಾ ಅವರಿಗೆ ಅವ್ರ ದೇಹ ಸ್ವಲ್ಪ ಅಯ್ಯೋ ಈ ಥರ ಇದ್ದರೆ ಅಸಹ್ಯ, ಇದನ್ನು ಸ್ವಲ್ಪ ಕ್ಲೀನಾಗಿ ನೀಟಾಗಿ ನಾನು ಇಟ್ಕೊಳ್ಬೇಕು ಅಂತ ಕೆಲವರಿಗೆ ಈಗಿನ ತಲೆಮಾರಲ್ಲಿ ಎಷ್ಟೋ ಹೆಣ್ಮಕ್ಳು ಈ ಪ್ರಶ್ನೆಯನ್ನು ನಮಗೆ ಕೇಳ್ತಾರೆ. ಸೊ ಹಾಗಾಗಿ ಅದು ಒಂದು ಸೌಂದರ್ಯದ ಪರಿಕಲ್ಪನೆ, ಏಸ್ಥೆಟಿಕ್ಸ್ ಅಂತ ಹೇಳ್ತಾರಲ್ಲ, ಆ ದೃಷ್ಟಿಯಿಂದನೂ ಕೆಲವರಿಗೆ ಆ ಭಾಗದಲ್ಲಿರೋ ಕೂದಲು ಇರಬಾರ್ದು ಅನ್ನುವ ಒಂದು ಮನಸ್ಥಿತಿ ಇದೆ. ಸೊ ಒಬ್ರೊಬ್ರಿಗೆ ಒಂದೊಂದು ಥರ. ಈಗಂತೂ ಮೊನ್ನೆ ಇತ್ತೀಚೆಗೇನೋ ಓದ್ತಾ ಇದ್ವಿ, ಬಿಕಿನಿಗಳು ಅಂತ ಬರ್ತಿತ್ತಲ್ಲ, ಇವಾಗ ಪ್ಯುಬಿಕಿನಿ ಅಂತ ಬರುತ್ತಂತೆ. ಅಂದರೆ ಆ ಭಾಗದ ಕೂದಲನ್ನೂ ಸಹ ಒಂದು ಬೇರೆ ರೀತಿಯ ವಿನ್ಯಾಸಕ್ಕೆ ಒಳಪಡಿಸಿ, ಸೊ ಇನ್ನೂ ಸ್ವಲ್ಪ ಕೆಳಗಿನ ಅಂಗ ಕಾಣೋ ಹಾಗೆ ಕೂಡ ಒಳಾಂಗವನ್ನು ಧರಿಸುವಂತಹ ಒಂದು ಸ್ಟೈಲ್ ಅದು, ಅಥವಾ ಹೊಸ ಥರದ ಫ್ಯಾಷನ್ ಸಹ ಬರ್ತಿದೆಯಂತೆ. ಅದೂ ಸಹ ಇತ್ತೀಚೆಗೆ ಕೇಳಿಬರ್ತಾ ಇದೆ. ಸೊ ಈ 4 ಥರದ ಅಥವಾ ಇನ್ನೂ ಹೆಚ್ಚಿನ ಥರದ ಅನಿಸಿಕೆಗಳನ್ನು ನಾವು ನೋಡಿದರೆ ಒಟ್ಟಾರೆ ಏನು ಹೇಳ್ಬೋದು ಅಂತಂದರೆ, ಇದು ಹಿಂಗೇ ಸರಿ ಹಿಂಗೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾರಿಗೆ ಅದು ಇರಲಿ ಅನಿಸುತ್ತೋ ಅವರು ಅದನ್ನು ಇಟ್ಕೊಳ್ಬೋದು, ಆದರೆ ಸ್ವಚ್ಛವಾಗಿ ಇಟ್ಕೊಳ್ಬೋದು. ಯಾಕೆಂದರೆ ಸ್ವಚ್ಛತೆ ತುಂಬ ಮುಖ್ಯ. ನಾವು ಕೂರೆ ಅಂತ ಕರಿತೀವಿ, ಮುಂಚೆ ಈಗದು ನೋಡೋಕ್ಕೆ ಸಿಕ್ಕಲ್ಲ, ತುಂಬ ಕಡಿಮೆ. ಹೇನು ಕೂರೆ ಅಂತ 2 ಹೇಳ್ತಾರಲ್ಲ, ಹೇನು ತಲೆ ಒಳಗಿರುತ್ತೆ,
ಅದೇ ಥರ ಕೂರೆ ಅನ್ನುವಂಥದ್ದು ಅದು ಮುಖ್ಯವಾಗಿ ಬೆಳೆಯುವಂಥದ್ದೇ ಕೊಂಕುಳ ಕೂದಲು ಮತ್ತು ಗುಹ್ಯಾಂಗಗಳ ಕೂದಲಿನ ಮೇಲೆ. ಆ ಕೂರೆ ಇದೆಯಲ್ಲ, ಆ ಕೂರೆಗೆ ಇಟ್ಕೊಳ್ಳುವ ಕ್ಲಾಸ್ ಅಥವಾ ಅದರ ಕಾಲಲ್ಲಿರುವಂತಹ ಒಂದು ಇದರ ಏನು ಹಿಡಿದು ಇಟ್ಕೊಳ್ಳುವಂತಹ ಒಂದು ರಚನೆ ಹೆಂಗಿದೆ ಅಂತಂದರೆ, ಅದು ಈ ತಲೆ ಕೂದಲಿನ ನೈಸ್ ತೆಳ್ಳನೆ ಕೂದಲನ್ನ ಅದಕ್ಕೆ ಹಿಡ್ಕೊಳ್ಳೋಕ್ಕಾಗಲ್ಲ. ಆ ಕೂರೆಗೆ ಕ್ರ್ಯಾಬ್ ಲೈಸ್ ಅಂತ ಕರೀತಾರೆ. ಆ ಕೂರೆಗೆ ಹಿಡ್ಕೊಳ್ಳೋಕ್ಕೆ ಸ್ವಲ್ಪ ದಪ್ಪನೆಯ, ಸ್ವಲ್ಪ ಟಫ್ ಆಗಿರುವಂತಹ ಕೂದಲೇ ಬೇಕು. ಹಾಗಾಗಿ ಅದು ಹುಡುಕೊಂಡು ಪ್ಯೂಬಿಕ್ ಹೇರ್ ಅಥವಾ ಎಲ್ಲಿ ಗುಪ್ತಾಂಗಗಳ ಸುತ್ತ ಇರುವ ಕೂದಲು ಅಥವಾ ಕೊಂಕಳ ಹತ್ರ ಇರೋ ಕೂದಲೇನಿದೆಯಲ್ಲ, ಅಲ್ಲೇ ಹೋಗಿ ಅಲ್ಲೇ ತನ್ನ ಸಂಸಾರನ ಮಾಡುತ್ತೆ. ಅದು ತುಂಬ ಒಂದು ಕಡೆಯಿಂದ ಒಂದು ಕಡೆಗೆ. ಮತ್ತು ಕೆಲವರಿಗೆ ನನಗೆ ತುಂಬ ಆಶ್ಚರ್ಯ ಆಗ್ತಾಯಿತ್ತು, ಕಣ್ಣು ರೆಪ್ಪೆಯಲ್ಲಿ ಅದರದ್ದು ಸೀರು ಕಾಣ್ತಾ ಇರುತ್ತೆ. ಕಣ್ಣು ರೆಪ್ಪೆಗೆ ಹತ್ಕೊಂಡಿರುತ್ತೆ. ಮಕ್ಕಳು ಅಥವಾ ದೊಡ್ಡವರು ಕಣ್ಣಿಗೆ ತುಂಬ ಅಲರ್ಜಿ ಆಯಿತು ಅಂತ ತಿಕ್ಕಿ ಬಂದರೆ ಅದ್ರ ಪುಟ್ ಸೀರುಗಳು ಕಣ್ಣು ರೆಪ್ಪೆಗೆ ಹತ್ಕೊಂಡಿರುತ್ತೆ. ಸೊ ಈ ಕೂರೆ ಈ ಇನ್ಫೆಸ್ಟೇಷನನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಅದನ್ನು ಒಂದ್ಸಲ ಹೋಗಲಾಡಿಸ್ಲಿಕ್ಕೆ ನಮ್ಮ ಏನು ಗುಪ್ತಾಂಗಗಳ ಭಾಗದ ಕೂದಲನ್ನು ತೆಗಿಬೇಕಾಗುತ್ತೆ. ಅಥವಾ ಅದನ್ನು ಇರಲಿ ಅಂತನ್ನೋರು ಸಹ ಸ್ವಚ್ಛವಾಗಿ ಇಟ್ಕೊಂಡ್ರೆ ಒಳ್ಳೆಯದು. ಮತ್ತು ಇನ್ನೊಂದು ವಿಚಾರ ಏನು ನಾವು ಗಮನಿಸಬೇಕು ಅಂತಂದರೆ, ಹೆಣ್ಣಿನಲ್ಲೂ ಗಂಡಿನಲ್ಲೂ ಪ್ರೌಢಾವಸ್ಥೆಗೆ ಬರುವಾಗ, ಈಗ ಹೆಣ್ಣಿನಲ್ಲಿ ಪ್ರೌಢಾವಸ್ಥೆಗೆ ಬರುವಾಗ ಅವರ ಕಿಡ್ನಿ ಇದೆಯಲ್ಲ, ಎರಡು ಕಡೆ ಮೂತ್ರ ಜನಕಾಂಗ ಇದೆಯಲ್ಲ, ಅದರ ಮೇಲ್ಗಡೆ ಅಡ್ರಿನಲ್ ಅಂತ 2 ಗ್ರಂಥಿಗಳಿರ್ತವೆ. ಆ ಅಡ್ರಿನಲ್ ಗ್ರಂಥಿಗಳಿಂದ ಸೆಕ್ರೀಟ್ ಆಗುವ ಆ್ಯಂಡ್ರೋಜನ್, ಅದು ಒಂದು ಪುರುಷ ಹಾರ್ಮೋನ್ ಅಂತ ನಾವು ಕರಿತೀವಿ, ಬಟ್ ಅದು ಪುರುಷರಲ್ಲೂ ಇರುತ್ತೆ, ಸ್ತ್ರೀಯರಲ್ಲೂ ಇರುತ್ತೆ, ಪ್ರಮಾಣದಲ್ಲಿ ಏರ್ಪೇರ್ ಇರುತ್ತೆ. ಅದು ಆ ಆ್ಯಂಡ್ರೋಜನ್ ಇದೆಯಲ್ಲ, ಅದು ಗುಪ್ತಾಂಗಗಳು ಮತ್ತು ಕೊಂಕಳಲ್ಲಿ ಬೆಳೆಯುವ ಕೂದಲುಗಳನ್ನು ನಿಯಂತ್ರಿಸುವಂಥದ್ದು ಅಥವಾ ಅದನ್ನು ಸ್ಟಿಮ್ಯುಲೇಟ್ ಮಾಡುವಂಥದ್ದು. ಮುಂದೆ ಬೇರೆ ಕಡೆ ಕೂದಲು ಬರಬೇಕು ಬೇಡ ಮೈ ಮೇಲೆ ಎಲ್ಲೆಲ್ಲಿ ಅನ್ನೋದನ್ನು ಟೆಸ್ಟೋಸ್ಟಿರಾನ್ ನಿಯಂತ್ರಿಸುತ್ತೆ. ಅದು ಪುರುಷರಲ್ಲಿ, ಅದನ್ನು ನಾವು ನಂತರ ನೋಡೋಣ. ಸೊ ಒಟ್ಟಾರೆಯಾಗಿ ಇದ್ರ ಬಗ್ಗೆ ಹೇಳೋದು ಅಂತಂದರೆ, ಕೂದಲಿರಬೇಕು ಇಲ್ಲ ಅನ್ನುವಂಥದ್ದು ಅವರವರ ನಿರ್ಧಾರ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಇಲ್ಲಿ ನಿಮಗೆ ಒಂದು ತುಂಬ ಇದನ್ನು ಇಂಟ್ರೆಸ್ಟಿಂಗ್ ಅಂತ ಹೇಳೋದು ತುಂಬ ಕ್ರೌರಿ ಆಗುತ್ತೆ. ಇಂಟ್ರೆಸ್ಟಿಂಗ್ ಅಲ್ಲ, ಇದಕ್ಕೆ ಸಂಬಂಧಪಟ್ಟಿರೋ ತುಂಬ ಸೂಕ್ಷ್ಮವಾದ ಒಂದು ಸಂಗತಿ. ಇದು ಕಥೆ ಅಂತಲೂ ನೀವು ಕೇಳಬಾರ್ದು, ಸಂಗತಿನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಬ್ಬ ಜಾನ್ ರಸ್ಕಿನ್ ಅನ್ನುವ ವ್ಯಕ್ತಿ ಇದ್ದ, ಬ್ರಿಟಿಷ್. ಅವನು ಒಬ್ಬ ಚಿತ್ರಕಾರ, ಸಂಶೋಧಕ, ಹಲವು ಭಾಷೆಗಳನ್ನು ಬಲ್ಲೋನು, ಮತ್ತು ಬರಹಗಾರ, ಮತ್ತು ಆರ್ಟ್ ಕ್ರಿಟಿಕ್, ಅಂದರೆ ಚಿತ್ರ ಹಿಂಗಿದೆ ಹಿಂಗಿಲ್ಲ ಅನ್ನೋದನ್ನು ವಿಮರ್ಶೆ ಮಾಡುವಂಥವನು. ಅವನು ಏನು ಅನ್ನೋದನ್ನು ನಾವು ಇಷ್ಟುದ್ದ ಹೇಳ್ಬೋದು, ಅಂದರೆ ಅಷ್ಟು ಬಹುಶ್ರುತ ವಿದ್ವಾಂಸ ಅಂತಲೇ ಹೇಳ್ಬೋದು ಜಾನ್ ರಸ್ಕಿನ್ ಅನ್ನೋನು. ಜಾನ್ ರಸ್ಕಿನ್ನು ಮದುವೆ ಆದ ಎಫಿ ಅನ್ನೋಳನ್ನು. ಎಫಿ ಮದುವೆ ಆಗುವಾಗ ಅವಳ ಮನೆಯವರೆಲ್ಲ ನೋಡಿ ಅವಳು ಪರಮಸುಂದರಿ, ತ್ರಿಲೋಕ ಸುಂದರಿ ಅಂತೆಲ್ಲ ಹೇಳಿ ಮದುವೆ ಮಾಡಿದರು. ಆ ಸೌಂದರ್ಯ ಅನ್ನೋದು ಬೇರೆಯೇ ಕಾನ್ಸೆಪ್ಟ್, ಅದನ್ನು ನಾವು ಆಮೇಲೆ ಮಾತಾಡೋಣ. ಅದು ಏನೇ ಇರಲಿ. ಸೊ 16 ವರ್ಷದ ಹುಡುಗಿ ಅವಳಿಗೆ ಮದುವೆಯಾಗಿ ಮೊದಲ ರಾತ್ರಿಯಲ್ಲಿ ಆದ ನಂತರ 6 ವರ್ಷಗಳವರೆಗೆ ಜಾನ್ ರಸ್ಕಿನ್ ಮತ್ತು ಎಫಿ ಅವರ ವಿವಾಹ ಊರ್ಜಿತ ಆಗಲಿಲ್ಲ. ಕನ್ಸಮೇಷನ್ ಆಫ್ ಮ್ಯಾರೇಜ್ ಅಂತ ಹೇಳ್ತಾರೆ. ಊರ್ಜಿತ ಅಂತಂದರೆ ದೈಹಿಕವಾಗಿ ಊರ್ಜಿತ ಆಗಲಿಲ್ಲ ಅಂತ. ಇದರಲ್ಲಿ ಚರ್ಚಲ್ಲಿ ಮದುವೆ ಆಗಿತ್ತು, ಸಮಾಜ ಅವರನ್ನು ಗಂಡ ಹೆಂಡತಿ ಅಂತ ಒಪ್ಕೊಂಡಿತ್ತು, ಬಟ್ ದೈಹಿಕವಾಗಿ ಲೈಂಗಿಕವಾಗಿ ಅವರಿಬ್ಬರು ಸಂಗಾತಿಗಳಾಗಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕೆ ಅಂದರೆ ಮೊದಲ ರಾತ್ರಿ ಜಾನ್ ರಸ್ಕಿನ್ ಆ ಎಫಿಯ ಜೊತೆಗೆ ಆಪ್ತ ಕ್ಷಣಗಳನ್ನು ಅನುಭವಿಸುವಾಗ ಅವಳ ಗುಪ್ತಾಂಗಗಳನ್ನು ನೋಡಿ, ಅಲ್ಲಿದ್ದಂತಹ ಕೂದಲನ್ನು ನೋಡಿ ಅವನಿಗೆ ಎಷ್ಟು ಗಾಬರಿ ಆಯಿತು ಅಂದರೆ, ಅದುವರೆಗೆ ಅವನು ಆರ್ಟ್ ಕ್ರಿಟಿಕ್ಕು, ಚಿತ್ರ ಬರಿತಾ ಇರ್ತಾನೆ. ಆದರೆ ಈ ಚಿತ್ರಕಾರರೆಲ್ಲ ಎಂಥ ಅನ್ರಿಯಲಿಸ್ಟಿಕ್ ಹೆಣ್ಮಕ್ಳು ಚಿತ್ರ ಬರೆದಿದ್ದವರು ಅಂತಂದರೆ, ಅವರು ಹೆಣ್ಮಕ್ಳ ಗುಪ್ತ ಭಾಗಗಳ ಮೇಲೆ ಕೂದಲಿದೆ ಅಂತ ಚಿತ್ರಿಸಿರಲಿಲ್ಲ. ಈ ಆರ್ಟ್ ಕ್ರಿಟಿಕ್ಕು ತಾನು ಅಂಥ ಚಿತ್ರ ಬರೆದಿರಲಿಲ್ಲ, ಅಂಥ ಚಿತ್ರ ನೋಡೂ ಇರಲಿಲ್ಲ. ಅವನಿಗೆ ತನ್ನ ಹೆಂಡತಿಯ ದೇಹದ ಮೇಲೆ ಅದನ್ನು ನೋಡಿದ್ದೇ, ಇವಳು ಮಾನ್ಸ್ಟರ್ ಇರಬೇಕು, ಇವಳು ಮನುಷ್ಯಳೇ ಹೌದೋ ಅಲ್ಲೋ, ಹೆಣ್ಣು ಹೌದೋ ಅಲ್ವೋ ಅಂತ ಅವನಿಗೆ ಒಂದು ಸಲ ಗಾಬರಿಯಾಗಿ, ಆ ಗಾಬರಿಯಲ್ಲೇ ತಮ್ಮಿಬ್ಬರ ಮಧ್ಯದ ಸಮಾಗಮನ ಒಂದಾದ್ಮೇಲೆ ಪೋಸ್ಟ್ಪೋನ್ ಮಾಡ್ತಾ ಬಂದ. ಅವನು ಸಂಶೋಧಕ, ಕಲ್ಲಿನ ಬಗ್ಗೆ, ಗುಡ್ಡದ ಬಗ್ಗೆ, ಏನೇನರ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿದಂತೂ. ಹೋದಲ್ಲೆಲ್ಲ ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದಂತೆ. ಆಮೇಲೆ 6 ವರ್ಷ ಆದಮೇಲೆ ಅವರ ಮದುವೆ ಏನಿದೆಯಲ್ಲ ಅದು ಅನೂರ್ಜಿತ ಆಯಿತು. ಆ್ಯನ್ಯೂಲ್ಮೆಂಟ್ ಅಂದರೆ ಅದು ಊರ್ಜಿತ ಆಗಲಿಲ್ಲ.
ಸೊ ಆ ಕೋರ್ಟ್ ಪ್ರೊಸೀಡಿಂಗ್ಸನ್ನು ಇವಾಗ ಎಲ್ಲರೂ ವಾಪಸ್ಸು ತೆಗೆದು ನೋಡುವಾಗ ಅದರಲ್ಲಿ ಎಫಿ ಏನು ಹೇಳಿದ್ದಾಳೆ, ರಸ್ಕಿನ್ ಏನು ಹೇಳಿದ್ದಾಳೆ ಅನ್ನೋದನ್ನು ನೋಡಿದವಾಗ ಇದೆಲ್ಲ ಬೆಳಕಿಗೆ ಬರ್ತಾ ಇದೆ. ಆಮೇಲೆ ಎಫಿ ಬೇರೆಯವರನ್ನು ಮದುವೆ ಆದಳು, ಆಮೇಲೆ ಅವಳು ಸಹ ದೊಡ್ಡ ಕಲಾವಿದೆ ಆದಳು. ರಸ್ಕಿನ್ ಸಹ ಬೇರೆಯವರನ್ನು ಮದುವೆ ಆದ, ಬೇರೆ ಇದಾಯಿತು. ಆದರೆ ಮೊದಲಿಗೆ ಅವನಿಗೆ ಫಸ್ಟಿಗೆ ನೋಡಿದ ಕೂಡಲೇ ಅವನಿಗೆ ಆ ಥರದ ಒಂದು ಹೇವರಿಕೆನೋ ಹೀಗಳಿಕೆನೋ ಅಥವಾ ಏನಾಯಿತು ಅಂತ ಹೇಳೋಕ್ಕಾಗಲ್ಲ. ಸೊ ಇದನ್ನು ನಾವು ಗಮನಿಸಬೇಕು. ಇದು ಯಾಕೆ ಹೇಳಿದೆ ಅಂತಂದರೆ, ಒಂದು ನಮ್ಮ ಜೊತೆಗಿರುವ ಸಂಗಾತಿಯ ದೇಹ ನಾರ್ಮಲಿ ಹೆಂಗಿರುತ್ತೆ ಅನ್ನೋದೇ ಗೊತ್ತಿಲ್ಲದಿದ್ದರೆ ಇಂಥ ಅವಘಡಗಳೆಲ್ಲ ಸಂಭವಿಸ್ತವೆ ಸಂಬಂಧಗಳೇ. ಹಂಗಾಗಬಾರ್ದು ಅಂತಂದರೆ ನಾವು ನಮ್ಮ ಸಂಗಾತಿಯ ದೇಹವನ್ನು, ದೇಹ ರಚನೆಯನ್ನು, ಅದು ನಾರ್ಮಲ್ ಆಗಿರೋದು ಅಂದರೆ ಹೆಂಗಿದೆ ಅದನ್ನು ತಿಳ್ಕೊಳ್ಬೇಕಾಗಿರುವ ತುಂಬ ಅಗತ್ಯ ಇದೆ ಅಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.